ಅದೇನಿದ್ರು ಮಾತಾಡ್ಬೋದು. ನನ್ನ ಸೊಸೆರವರು ಹೊರಗಿನವರಲ್ಲ. ಕಾಫಿ ತಗೋತೀರಾ ಸುನಂದ ಅವರೇ? ಕೊಟ್ಟರೆ ಕುಡಿತೀನಿ. ಲಲಿತಾ, ಕಾಫಿ ಬರ್ಸ್ಕೊಂಡು ಬರೋಣ ಬಾರೆ. ಒಂದು ಕಾಫಿ ಮಾಡಕ್ಕೆ ಇಬ್ರು ಯಾಕೆ ಮಾಲ್ತಿ? ನಾನು ಬೆರೆಸ್ತೀನಿ, ಇವಳು ತಂದು ಕೊಡ್ತಾಳಮ್ಮ. ಅದು ಯಾಕೆ ಹಾಗೆ? ಇವರು ನಿಮ್ಮ ಜೊತೆ ಏನೋ ಮಾತಾಡ್ಬೇಕಂತಲ್ಲಮ್ಮ. ನೋಡಿ ಇವ್ರೆ, ಸುನಂದ ಅತ್ತೆ ಮನೇಲಿ ಇಟ್ಟ ಹೆಸರು ಅದ್ ಯಾವ ಆನಂದಕ್ಕೆ ಇಟ್ರೋ ಏನೋ ರೀ. ನಮ್ ತವ್ರ ಮನೆ ಹೆಸರು ಜಲಜಾ ಅಂತ. ನೀವು ಮದುವೆ ವಿಷಯ ಮಾತಾಡೋದಿದ್ರೆ ನಿಮ್ಮ ಯಜಮಾನ ಜೊತೆಗೆ ಬನ್ನಿ. ಅದೆಲ್ಲ ಆಮೇಲೆ ಆಗತ್ತೆ. ನಾಳೆ ನಾವು ಹೇಳಲಿಲ್ಲ ಅಂತ ಆಗ್ಬಾರ್ದು ನೋಡಿ. ಇಂಥ ವಿಷಯ ಎಲ್ಲ ನಿಮ್ಮೊಬ್ರಿಗೆ ತಿಳಿದಿದ್ರೆ ವಾಸಿ. ಸಂಸಾರ ತುಗ್ಸೋದು ನೀವೊಬ್ರೇ ಅಲ್ವಾ? ಹೇಳಿ. 4 ಗೋಡೆ ಮುಚ್ಚಿದ್ರೆ ವಾಸಿ. ಇಂಥ ಮಾತುಗಳು ಬೇರೆ ಬೇರೆ ಬಣ್ಣ ಪಡೆದು ರೆಕ್ಕೆ ಪುಕ್ಕ ಬಂದು ಹಾರ್ಬಿಡುತ್ತೆ ಅಲ್ವಾ? ಅದೆಲ್ಲ ಬೇಡ. ಆಯ್ತು, ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ನಾವು ದೊಡ್ಡೋರಂತ ಯಾಕಾಗ್ತೀವೋ, ಚಿಕ್ಕವರಿದ್ದಾಗ್ಲೇ ಚೆನ್ನಾಗಿತ್ತೆ. ಏನಿಲ್ಲಪ್ಪ, ನನ್ಗಂತೂ ಬಾಯ್ ಫ್ರೆಂಡ್ ಸಿಕ್ಕಿದ್ಮೇಲೆ ಲೈಫ್ ಸೂಪರ್ ಗುರು ತರ ಆಗಿದೆ. ನಿಂಗಂತೂ ಯಾವಾಗ್ಲೂ ಬಾಯ್ ಫ್ರೆಂಡೇ ಚಿಂತೆ. ಇನ್ನೇನೆ ಮತ್ತೆ, ಬಂಗಾರದಂತ ಬಾಯ್ ಫ್ರೆಂಡ್ ಸಿಕ್ಕಿದ್ರು ಅಪ್ಪ ಅಮ್ಮ ಅಂತ ಕೂತ್ಕೋತಾರ? ಏನೇ ಹೀಗಂತೀಯ? ಮೊನ್ನೆ ಶ್ರೀ ಹತ್ರ ಅಪ್ಪ ಮಾತಾಡುವಾಗ ಕೇಳಿಸ್ಕೋಬೇಕಿತ್ತು. ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಹೆಣ್ಣೆತ್ತ ಅಪ್ಪಂದ್ರಿಗೆಲ್ಲ ಮಗಳಿಗೆ ಕಳಿಸ್ಕೊಡುವಾಗ ಇಷ್ಟೇ ನೋವಾಗುತ್ತೆ ಅಂತ ಗೊತ್ತಾಯ್ತು. ಹೌದಾ? ನನ್ಗಂತೂ ಆಗ ಅನ್ನಿಸ್ಲೇ ಇಲ್ಲಪ್ಪ. ನಾನು ಯಾವಾಗ ಮದ್ವೆ ಆಗಿ ತೊಲಗ್ತೀನೋ ಅಂತ ನಮ್ಮ ಮನೇಲಿ ಕಾಯ್ತಾ ಇದ್ದಾರೆ. ಅಣ್ಣಂಗ್ ಚೆನ್ನಾಗಿ ವರದಕ್ಷಿಣೆ ಕೊಡೋ ಮನೆಯಿಂದ ಹುಡುಗಿ ತರ್ಬೋದು ಅಂತ. ನಿನ್ ಮದ್ವೆ ಆಗೋ ಹುಡ್ಗನ್ ಮನೆಯವರು ನಿನ್ ಕಡೆಯಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರೆ? ಅದಕ್ಕೆ ನಮ್ಮಪ್ಪ ನಾನು ಓಡೋಗ್ ಮದ್ವೆ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ನಿಜವಾಗ್ಲೂ? ಹಾಗಾದ್ರೂ ಓಡೋಗೋಣ ಅಂತಂದ್ರೆ ಅವನಿಗಿಬ್ರು ತಂಗಿರ್ ಕಣೆ, ಅವ್ರಿಬ್ರಿಗೆ ಇನ್ನೂ ಮದ್ವೆ ಆಗಿಲ್ಲ. ಅದಕ್ ಮುಂಚೆ ಇವನೇನಾರು ಹೊರ್ಗಡೆ ಬಂದ್ರೆ ಕರ್ತವ್ಯ ಬಿಟ್ಟು ಓಡ್ ಬಂದ ಅಂತಾರೆ. ಅಪ್ಪ ಬೇರೆ ಇಲ್ಲ ಅವನ್ಗೆ. ಇನ್ನು ಅತ್ತೆ ಜೊತೆ ಇರೋದಂತೂ ತುಂಬಾ ಕಷ್ಟ ಕಣೆ. ನಿನಗ್ ಬಿಡಮ್ಮ, ಶ್ರೀ ಜೊತೆ ಮದ್ವೆ ಆದ್ಮೇಲೆ ಸಪ್ರೇಟ್ ಆಗಿ ಸೆಟ್ಲ್ ಆಗ್ಬಿಡ್ತೀಯ ಅಲ್ವಾ? ಅವ್ರಿಗೇನು ಎಷ್ಟೊಂದ್ ಮನೆಗಳಿರುತ್ತೆ ಅಲ್ವಾ? ಇಲ್ಲ ಕಣೆ, ಎಲ್ಲ ಒಟ್ಟಿಗೆ ಇರ್ತೀವಿ. ಒಟ್ಟಿ 8 ಜನ. ನೀವಿಬ್ರು ಕೆಲ್ಸದವ್ರಾರಾ? 6 ಜನ ಅಮ್ಮಂದ್ರು, ನಾವಿಬ್ರು. 6 ಜನ ಅಮ್ಮಂದ್ರ ಅಂದ್ರೆ 6 ಜನ ಅತ್ತೆದಿರೋ. ಸತ್ತೆ ಕಣೆ ನೀನು. ಇಲ್ಲ ಕಣೆ, ಎಲ್ರು ತುಂಬಾ ಒಳ್ಳೆಯವರು. ಮೊದ್ಲು ಎಲ್ರು ಒಳ್ಳೆಯವ್ರಾಗೆ ಇರ್ತಾರೆ ಕಣೆ. ಅತ್ತೆ ಪಟ್ಟ ಸಿಕ್ಕಿದ ತಕ್ಷಣ ತಲೆಗಿರ್ರ ಅಂತ ತಿರುಗುತ್ತೆ. ಅವ್ರ ಅತ್ತೆದಿರು ಅವ್ರಿಗೆ ಕೊಟ್ಟಿದ್ ಕಾಟನ ಅವ್ರ ಸೊಸೆ ಮೇಲೆ ತೀರಿಸ್ಕೋತಾರೆ. ಫೈನಲಿ ಸೊಸೆ ಟಾರ್ಗೆಟ್. ಶ್ರೀ ಅಜ್ಜಿನೂ ನಮ್ ಜೊತೆನೆ ಇರ್ತಾರೆ. ಹೌದೇನೆ? ಅಲ್ಲಿಗೆ ಮನೆ ಕುರುಕ್ಷೇತ್ರ. ಇಲ್ಲ ಕಣೆ ಗೀತಾ, ಅಜ್ಜಿ ತುಂಬಾ ಡಿಸಿಪ್ಲಿನ್ಡ್. ಏನು ಇಲ್ದೇನೆ ಬದುಕ್ ಶುರು ಮಾಡಿದವ್ರು. ಇವತ್ ಅವ್ರ ಕಂಪ್ನಿ ಈ ಮಟ್ಟಿಗೆ ಬೆಳೆಯಕ್ಕೆ ಅವರೇ ಕಾರಣ. ನೋಡಕ್ ಗಡ್ಸಾದ್ರೂ ಮನ್ಸು ತುಂಬಾ ಮೃದು. ಇನ್ ನಮ್ಮತ್ತೆ ಶ್ರೀ ತಾಯಿ ಪಾಪದ ಹೆಂಗ್ಸು ಕಣೆ. ನಾನಾದ್ರೂ ಘಟ್ವಾಣಿ ಅನ್ಬೋದು, ಅವ್ರು ಅಷ್ಟು ಸಾಫ್ಟ್. ಇನ್ ಮೊದಲನೇ ಚಿಕ್ಕಮ್ಮ ಲಲಿತಾ ತುಂಬಾ ಸೆನ್ಸಿಬಲ್. ಗಂಡ ಮಗನ್ನ ಕಳ್ಕೊಂಡು ಶ್ರೀನಲ್ಲೇ ಮಗನ್ ಕಾಣ್ತಾರೆ. ತುಂಬಾ ಫ್ರೆಂಡ್ಲಿ ಕಣೆ ಅವರು. ಸೋದರತ್ತೆ ಬೇಬಿ ಪಾಪ ಗಂಡನ ಜೊತೆ ಇಲ್ಲ, ಸ್ವಲ್ಪ ಬಾಯಿಜೋರು, ಆದ್ರೆ ಅದು ಇನ್ಸೆಕ್ಯೂರಿಟಿಯಿಂದ ಅಷ್ಟೆ. ಇನ್ ವಸುಧಾ ಆಂಟಿ ಶ್ರೀ ಚಿಕ್ಕಮ್ಮ ಅಂದ್ರೆ ಶ್ರೀ ತಾಯಿಗೆ ತಂಗಿ. ಇನ್ನು ಮದ್ವೆ ಆಗಿಲ್ಲ, ಆದ್ರೆ ಯಾರ ತಂಟೆಗೂ ಹೋಗದೆ ಬರೋ ಗಂಡಿಗೆ ತಪಸ್ ಮಾಡ್ತಾ ಕಾಯ್ತಿದ್ದಾರೆ. ಎಲ್ರಿಗಿಂತ ಬೆಸ್ಟ್ ಅಂದ್ರೆ ಶ್ರೀ 2ನೇ ಚಿಕ್ಕಮ್ಮ ಕಲಾ ಅಂತ. ಯಾವಾಗ್ಲೂ ನಗ್ನಗ್ತಾ ಎಲ್ರಿಗೂ ನಗ್ಸೋ ಇನ್ನಸೆಂಟ್ ಅತ್ತೆ. ಇವ್ರ ಮಧ್ಯ ಇರಕ್ ನಾನು ಪುಣ್ಯ ಮಾಡಿದೀನಿ ಕಣೆ. ಅತ್ತೆ ಅಂತ ಮಾಡೋ ಮುದ್ದು ಬೇಕೋ, ಜೈಲಲ್ಲಿ ಮುದ್ದೆ ಮುರಿಬೇಕೋ? ಡಿಸೈಡ್ ಮಾಡು. ಒಳಗ್ ಬನ್ನಿ, ಬಾಗ್ಲಾಗ್ತೀನಿ.
ಕೂತ್ಕೊಳ್ಳಿ. ಹೇಳಿ. ಹೇಳ್ತೀನಿ, ಆದರೆ ಇದು ನನಗೆ ನಿಮಗೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗಬಾರ್ದು. ಇನ್ಯಾರು ಇಲ್ವಲ್ಲ, ಹೇಳಿ. ಅಂದರೆ ನೀವು ಯಾರಿಗೂ ಹೇಳಬಾರ್ದು ಅಂತ. ಆಯ್ತು. ಹೇಳಲ್ಲ ಅಂತ ನಿಮ್ಮ ಮೊಮ್ಮಗ ಶ್ರೀ ಮೇಲೆ ಆಣೆ ಮಾಡಿ ಹೇಳಿ. ಅಂದರೆ ಇದು ಅಂಥ ಸುದ್ದಿ. ತಪ್ಪು ತಿಳ್ಕೊಬೇಡಿ, ಸುದ್ದಿ ಕೇಳಿದ್ಮೇಲೆ ನಿಮಗೆ ಗೊತ್ತಾಗತ್ತೆ. ನಾನು ನಮ್ಮ ಮೊಮ್ಮಗನ ಮೇಲೆ ಆಣೆ ಇಡಲ್ಲ. ನನ್ನ ಮೇಲೆ ನಂಬಿಕೆ ಇಡ್ಬೋದು. ಇಲ್ಲ ಇಲ್ಲ, ನೀವು ಆಣೆ ಇಟ್ರೇನೆ ನಾನು ಹೇಳೋದು. ಆಯ್ತು, ಶ್ರೀ ಮೇಲೆ ಆಣೆ ಇಟ್ಟಿದ್ದೀನಿ. ಹೇಳಿ. ಅದು ಯಾರೋ ಕೇಳಿಸ್ಕೊತಾ ಇದ್ದಾರೆ ಅನ್ಸುತ್ತೆ. ಗೋಡೆಗಳಿಗೂ ಕಿವಿ ಇರುತ್ತೆ ನೋಡಿ. ಒಂದು ನಿಮಿಷ ಇದೆ. ಕಾಫಿ ಅವ್ರಿಗೆ ಕೊಟ್ಟು ಹೊರಡು. ಈಗ ಯಾರೂ ಇಲ್ಲ, ಬೇಗ ಹೇಳಿ. ತುಂಬಾ ಮೀನಾಮೇಷ ನೋಡ್ಬಿಡಿ. ನನಗೆ ಆಸಕ್ತಿ ಇಲ್ಲದ ವಿಷಯ ಆಗಿದ್ರೆ ನಾನೇ ಹೇಳ್ಬೇಡಿ ಅಂತ ಹೇಳ್ಬಿಡ್ತೀನಿ. ನೀವು ಬಾಯ್ ಬಿಟ್ಟು ನಿಮ್ಮ ಶ್ರೀ ಮೇಲೆ ಆಣೆ ಇಟ್ಟು ಹೇಳಿದ್ರೆ ಮಾತ್ರ ನಾನು ವಿಷಯ ಹೇಳ್ತೀನಿ. ಎಲ್ಲ ನಿಮ್ಮ ಮೊಮ್ಮಗನ ಒಳ್ಳೇದಕ್ಕೆ. ಆಯ್ತು, ಶ್ರೀ ಮೇಲೆ ಆಣೆ ಇಡ್ತೀನಿ. ನೀವು ಹೇಳಿದ ವಿಷಯ ಯಾರಿಗೂ ಹೇಳೋದಿಲ್ಲ. ಹೇಳಿ. ಹಾ, ಈಗ ಹೇಳ್ತೀನಿ. ನಮ್ಮ ಜಾಹ್ನವಿ ವಿಷಯ. ಅಯ್ಯೋ, ಅಂಥದ್ದೇನಿಲ್ಲ. ತುಂಬಾ ಒಳ್ಳೆ ಹುಡುಗಿ. ನಿಮ್ಮನೆಗೆ ಚೆನ್ನಾಗಿ ಹೊಂದ್ಕೋತಾಳೆ. ನೀವು ಅವಳನ್ನ ಸುಖವಾಗಿ ಇಟ್ಕೋತೀರಾ. ಎಲ್ಲ ಸರಿ ಹೋಗುತ್ತೆ ಬಿಡಿ. ಸರಿ ಹೋಗುತ್ತೆ ಅಂದ್ರೆ ಏನು? ಅವಳದೇನು ತಪ್ಪಿಲ್ಲ. ವಯಸ್ಸು, ಕನಸುಗಳ ವಯಸ್ಸು. ಈಗಿನವರು ಕನಸಿನಲ್ಲೇ ಓಡ್ತಿರ್ತಾರೆ. ಅದಕ್ಕೆ ಓಡೋರು ತಾನೇ ಎಡುವುದು. ಹಾಗೇನೆ ನನ್ನ ಜಾಹ್ನವಿನೂ ಒಂದೆರಡು ಸರ್ತಿ ಎಡವಿದಾಳೆ. ನನ್ನ ಜಾಹ್ನವಿನೂ ಒಂದೆರಡು ಸರ್ತಿ ಎಡವಿದಾಳೆ. ಅಯ್ಯೋ, ಗಾಬರಿ ಆಗ್ಬಿಡಿ. ಹೆಚ್ಚು ಕಡಿಮೆ ಆಗೋವರೆಗೂ ಏನೂ ಆಗಿಲ್ಲ. ಹೇಳಿದ್ನಲ್ಲ, ನಮ್ಮ ಜಾಹ್ನವಿ ತುಂಬ ಒಳ್ಳೆ ಹುಡುಗಿ. ಆಸೆಗಳು ನೋಡಿ ಮನಸ್ಸು ಸ್ವಲ್ಪ ಚಂಚಲ ಅಷ್ಟೆ. ನಿಮ್ಮಂಥವ್ರ ಮನೆ ಸೊಸೆ ಆದ್ಮೇಲೆ ಆ ಚಾಳಿ ಗಿಳಿ ಎಲ್ಲ ಬಿಟ್ಬಿಡ್ತಾಳೆ. ಅಯ್ಯೋ, ನಾನ್ ನೋಡಿ ಹೋಗಿ ಹೋಗಿ ಚಾಳಿ ಗಿಳಿ ಅಂತ ಇದ್ದೀನಿ. ಅದೇನೋ ಅಂತಾರಲ್ರಿ, ಅಪೇರ್ ಅಪೇರ್, ಅದೆಲ್ಲ ಬಂದಾಗ್ಬಿಡುತ್ತೆ. ಈ ಕಾರಣದಿಂದನೇ ಒಂದೆರಡು ನಿಶ್ಚಯಗಳು ಮುರಿದು ಬಿದ್ವು. ವಿಷಯ ಊರೆಲ್ಲ ಗೊತ್ತಾಗ್ತಾ ಬಂತು. ಬಡವ್ರ ಮನೆ ಹುಡುಗಿ ಮದುವೆ ಆಗದೆ ಹಾಗೆ ನಿಂತುಬಿಟ್ರೆ ಮುಂದೇನು ಗತಿ ಅಂತ ಸ್ವಲ್ಪ ವಯಸ್ಸಾದ್ರೂ ಪರವಾಗಿಲ್ಲ, ಮಿಕ್ಕ ಆಸೆ ಎಲ್ಲ ಪೂರೈಸ್ತಾನೆ ಅಂತ ಆ ಟಕ್ಕಳು, ಆ ಮದನ್ನು, ಅವನನ್ನ ನಾನೇ ಗೊತ್ತು ಮಾಡಿದ್ದು ರೀ. ಸತ್ಯ, ಜಾಹ್ನವಿ ಅದೃಷ್ಟ ಚೆನ್ನಾಗಿತ್ತು. ನಿಮ್ ಶ್ರೀನಿಧಿನ ಕೈ ಹಿಡಿತಿದ್ದಾಳೆ. ಬಂಗಾರದಂತವಳ್ರಿ ನನ್ನ ಮಗಳು. ದಯವಿಟ್ಟು ಅವಳು ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವಳ ಕೈ ಹಿಡೀರಿ. ಜನ್ಮ ಪೂರ್ತಿ ನಿಮಗೆ ಋಣಿಯಾಗಿರ್ತಾಳೆ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಬೇರೆ ಯಾರೋ ಮೂಲಕ ನಿಮಗೆ ವಿಷಯ ಗೊತ್ತಾಗೋ ಬದಲು ನಾನೇ ಬಂದು ಹೇಳಿಬಿಟ್ರೆ ಒಳ್ಳೇದು ಅನ್ನಿಸ್ತು. ಅದಕ್ಕೆ ಬಂದೆ. ಯಾರಿಗೂ ಹೇಳ್ಬಿಡಿ, ಮನ್ಸು ಕೆಟ್ಟೋಗ್ಬಿಡುತ್ತೆ ನೋಡಿ. ಸ್ಮಿತಾ, ಏನು
ಕಡ್ಲಿ ಬ್ಯಾಳಿ ಬಂದಾವ. ತೊಗರಿ ಬ್ಯಾಳಿಂದ ಕಟ್ ಅಂದಿದ್ದೆ. ಹಾ, ಶೆಟ್ಟಿ ಅಂಗಡ್ಯಾಗ ಹೇಳಿ ಬಂದ್. ಓ ನೋಡ್ರು, ನಾ ಮಾಲ್ನಿಂದ ಏನು ತರಂಗಿಲ್ಲ. ಯಾಕಂದ್ರೆ ಮಾಲ್ನ್ಯಾಗ ಏನಿರ್ತಾವ, ಮಾಲ್ನ್ಯಾಗ ನೋಡ್, ನಾ ನಿಂಗೆ ಮನಿಗೆ ಬಂದು ಹೇಳ್ತೇನೆ ಅದನ್ನ. ಇಡೀ ಫೋನ್ ಇಡು ಅಂದೆ. ಈ ಗ್ರಾಹಂ ಬೆಲ್ ಸಿಕ್ಕ ಅಂದ್ರೆ ನನ್ನ ರಿವಾಲ್ವರ್ ಹ್ಯಾಂಡಲ್ಲೇ ಹೊಡೆದ ಅನ್ಕೊಳ್ತೇನೆ ನೋಡು. ಯಾಕೆ ಸರ್? ಈ ಸುಡ್ಗಾಡ್ ಫೋನ್ ಕಂಡು ಹಿಡ್ದಲ್ಲ, ಅದಕ್ಕೆ. ಫೋನ್ ಇರದೇ ಇದ್ರೆ ಎಷ್ಟು ಕಷ್ಟ ಇರ್ತಿತ್ತು ಗೊತ್ತಾ? ನನಗೆ ಮುಕ್ತಿ ಸಿಕ್ತಿತ್ವಾ ನನ್ನ ಹೆಂಡತಿ ಸ್ಮಿತಾನಿಂದ. ಈ ಗದ್ದದಾಗ ನಿನ್ನ ಯಾಕೆ ಕರ್ದೀನಿ ಅನ್ನೋದ ಮರ್ತು ಹೋದು. ನನಗೆ ವಯಸ್ಸಾಗ್ಯದ ಅನ್ಲಿಕ್ಕೆ ಇದೇ ಒಂದು ಸಾಕ್ಷಿ. ಮರು ಇಲ್ಲ ಸರ್, ನೀವ್ ನನಗೆ ಕರ್ದೇ ಇಲ್ಲ, ನಾನೇ ಏನೋ ಹೇಳಕ್ ಬಂದೆ. ಗೊತ್ತಿತ್ತು ನನಗೆ. ನೀ ಏನ್ ತಿಳ್ಕೊಂಡಿ ನಂಗೆ ಭಾಳ ವಯಸ್ಸಾಗ್ಯದ, ನಾ ಎಲ್ಲ ಮರಿತೇನೆ ಅಂತ ತಿಳ್ಕೊಂಡಿ ಏನ? ಹಂಗೇನಿಲ್ಲ. ಆದ್ರೂ ನೀಗ ನಂಗೆ ಸೇಲ್ ಕೊಡ್ರಿ ಅಥವಾ ನಾನು ಲಘುನ ಮನೆಗೆ ಹೋಗ್ತೀನಿ ಪರ್ಮಿಷನ್ ಕೊಡ್ರಿ ಅಂತ ಕೇಳಿಕ್ ಬಂದಿಲ್ಲದಲ್ಲ. ಅವೆರಡೂ ಬೇಡ ಸರ್. ವಂಡರ್ಫುಲ್. ಮತ್ ನೀ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಬಂದಿವ ಏನ? ಅದಾಗಿರ್ಬೋದು. ಹಾ, ಯಾಕೆ ಬೇಕಾದ್ರೆ 15 ದಿವಸ EL ತಗೋ, ಮನಿ ಒಳಗೆ ಆರಾಮಿರೋ. ಅಷ್ಟಿ ಮೀರಿ ರಜಾ ಯಾಕೆ ಬೇಕು ನಿನಗೆ? ನನ್ ಮದ್ವೆಗ್ ಸರ್. ಪಕ್ಕ ಆತು. ಅನ್ನಪೂರ್ಣ ಮೇಡಮ್ ಹ್ಞೂ ಅಂದ್ರು. ಹ್ಞೂ ಸರ್, ನಮ್ಮ ಮನೆಯವರಿಗೆ ಮದ್ವೆ ಮಾತುಕತೆ ಕರೆದಿದ್ದಾರೆ. ಇನ್ನೇನ್ ಮದ್ವೆ ಫಿಕ್ಸ್ ಆದಾಗೆ. ವೆರಿ ಗುಡ್, ವೆರಿ ಗುಡ್. ಆದ್ರೆ ಎಂತ ಹುಡುಗಿದ್ದೀಯ ನೀನು, ಇಂಥ ಸ್ವೀಟ್ ನ್ಯೂಸ್ ಅನ್ನ ಸ್ವೀಟ್ ಇಲ್ದ ಹೇಳಿಕ್ ಬಂದಿಯಲ್ಲ. ಏ ಪರಮೇಶೇ ಸರ್, 1 ಕಿಲೋ ಮೈಸೂರು ಪಾಕ್ ತಗೊಂಬಾ, ಎಲ್ಲಾ ಬ್ಯಾಂಕಿನವ್ರ ಬಾಯಾಗೂ ತುರುಕಿ ಬಿಡು. ಸರ್ ಸರ್, ಈಗಲೇ ಅದೆಲ್ಲ ಬೇಡ. ತುಂಬಾ ಕ್ಲೋಸ್ ಆಗಿರೋರಿಗೆ ಮಾತ್ರ ಹೇಳ್ತಿದ್ದೀನಿ. ನಾಳೆ ಎಂಗೇಜ್ಮೆಂಟಿಗೆ ಎಲ್ರಿಗೂ ಕರಿತೀನಿ. ಹಾ, ಕರೆಕ್ಟ್. ಈಗ ಡಂಗರ ಹೊಡಿಯೋದು ಬೇಡ ಅಂತೀಯಲ್ಲ. ಏ ಪರಮೇಶಿ, ಸ್ವೀಟ್ ಇವತ್ತು ಕ್ಯಾನ್ಸಲ್. ಕಾಂಗ್ರ್ಯಾಚುಲೇಷನ್ಸ್. ನಿಮ್ಮಿಬ್ಬರದು ಅದ್ಭುತ ಜೋಡಿ ನೋಡ. ಒಳ್ಳೆ ರಾಜೇಶ್ ಖನ್ನಾ, ಶರ್ಮಿಳಾ ಟ್ಯಾಗೋರ್ ಇದ್ದಂಗೆ. ಮೇರೆ ಸಪ್ನೋ ಕೆ ರಾನಿ ಕಬ್ ಆಯೇಗಿತು. ಅಷ್ಟೊಂದು ಓಲ್ಡ್ ಮಾಡೆಲ್ ತರ ಕಾಣಿಸ್ತೀವ ಸರ್? ಓಲ್ಡ್ ಅನಿಸ್ತದ. ಮಾಡರ್ನ್ ಇರ್ಲಿ ಅಂತೀಯ? ಶಾರುಖ್ ಖಾನ್, ಕಾಜೋಲ್. ಹಲೋ ಹಲೋ, ನಿನ್ ಮನ್ಸು ಇಲ್ಲೇ ಎಲ್ಲೋ ಕೇಳು. ಹಾ, ಏನ್ ಹಾ? ಫಾರ್ಮಲ್ ಆಗಿ ಒಳ್ಳೆ ರಿಸೆಪ್ಷನಿಸ್ಟ್ ಹೇಳ್ದಾಗ ಹೇಳ್ತಿದ್ಯಾ? ಹೇಳಿ. ಯಾರು? ಅಕೌಂಟೆಂಟ್ ಸಾಹೇಬ್ರೇನು? ಕೇಳ್ ಯಾಕೆ ಈಗ ನಮ್ಮ ಬ್ಯಾಂಕಿಗೆ ಬರಂಗಿಲ್ಲೇ ಇಲ್ಲ ಅವರು? ಬಸ್ ಸ್ಟ್ಯಾಂಡ್ನಾಗ ಮುಗಿಸ್ತಾರೋ ಏನೋ ಎಲ್ಲ. ನಮ್ಮ ಕಡೆಯಿಂದ ಒಂದು ಕಾಂಗ್ರೆಸ್ ಹೇಳೋರಿಗೆ. ಯಾರದು ಜಾನು ವಟ ಅಂತಿರೋದು? ನನ್ನ ಫೋನ್ ಅಂತ ಗೊತ್ತಾದ್ಮೇಲೆ ಯಾವ್ದಾದ್ರು ಏಕಾಂತ ಜಾಗಕ್ಕೆ ಹೋಗುತ್ತಾನೆ? ಹಾ, ಅವ್ರಿಗಂತೂ ಬರೋದೆಲ್ಲ ರಾಂಗ್ ನಂಬರ್. ಇಲ್ಲ ಹೆಂಡತಿ ಫೋನು, ಎಲ್ಲ ಕಾಟದ ಫೋನ್ಗಳೇ. ನಿನ್ಗೂ ಹಾಗೆ ಅನ್ಕೊಂಡಿದಾರಾ? ಸರಿ, ಆಮೇಲೆ ಮಾಡ್ತೀನಿ. ನೋ. ಈಗ ಕಟ್ ಮಾಡ್ಬೇಕು ಅಂದ್ರೆ ಒಂದು ಬೋನಸ್. ಏನು? ಒಂದ್ ಪಪ್ಪಿ, ಒಂದ್ ಕಿಸ್ಸು. ನೋ. ಸರಿ ಬಿಡು, ಹಾಗಿದ್ರೆ ನಾನ್ ಫೋನ್ ಕಟ್ ಮಾಡಲ್ಲ. ನಿಮ್ ಮ್ಯಾನೇಜರ್ ಬಗ್ಗೆ ಜೋಕ್ ಮಾಡ್ತೀನಿ, ನಿಂಗೆ ನಗು ಬರುತ್ತೆ, ಅವ್ರು ಬೇಜಾರ್ ಮಾಡ್ಕೋತಾರೆ. ಪ್ಲೀಸ್ ನಗಿಸ್ಬೇಡ, ಆಮೇಲೆ ಮಾಡ್ತೀನಿ. ಹಾಗಾದ್ರೆ ಪಪ್ಪಿ ಪ್ಲೀಸ್ ಸಿಗೋಣ. ಓಕೆ? ಹಾ, ಸಿಗೋಣ ಅಂದ್ರೆ ದಿನ ಸಿಗಂಗಿಲ್ಲ ನೀವು? ಏನಂತೆ? ಏನಿಲ್ಲ. ಸರಿ, ಇಡ್ಲಾ? ಏನ್ ಬೇರೆ ಅರ್ಜೆಂಟ್ ಕೆಲ್ಸ ಇಲ್ಲ? ಮಾತಾಡಿ. ಇಡ್ಲಾ ಮಾತಾಡ್. ಇಲ್ಲ ಸರ್, ಶ್ರೀನು ಬಿಸಿ ಅಂತೆ. ಹೌದಾ? ಬಿಸಿನೂ ಇಲ್ಲ, ಏನೂ ಇಲ್ಲ. ನಿನ್ ಜೊತೆ ಮಾತಾಡೋದು ಇಲ್ಲ ಕನ್ಸ್ಕೊಳೋದು ಬಿಟ್ರೆ ಬೇರೆ ಏನು ಕೆಲಸನೂ ಇಲ್ಲ. ಪ್ಲೀಸ್ ಶ್ರೀ. ಓಕೆ, ಡಿಸ್ಕೌಂಟ್ ಕೊಡ್ತೀನಿ. ಪಪ್ಪಿ ಬೇಡ, ಅಟ್ಲೀಸ್ಟ್ ಐ ಲವ್ ಯು ಅಂತಾದ್ರೂ ಹೇಳು. ಅದೇ ಹೇಳಿದ್ನಲ್ಲ. ಈಗ ಹೇಳು. ಐ ಕಾಂಟ್ ವೇಟ್ ಎನಿಮೋರ್. ಪ್ಲೀಸ್ ಶ್ರೀ. ಅದೆಷ್ಟು ಪ್ಲೀಸ್ ಅಂತ? ಏನ್ ಕೊಡಸಂತ ಕಾಡ್ಲಿಕತ್ತಿ ನಮ್ಮ ಹುಡುಗನ? ಇಲ್ಲ ಸರ್, ಇವನೇ. ಹಂಗೆಲ್ಲ ಕಾಡ್ಬಾರ್ದು ಪಾಪ ಅಂತಿದ್ರೆ ಈಗ್ಲೇ ಅಲ್ಲ, ಮದುವೆ ಆಗಿ 1 ವರ್ಷದ ಮೇಲೆ ಅಂತ ಹೇಳು. ಆಯ್ತು, ಈಗ ಇಡ್ಲಾ ಫೋನು? ಯಾಕೆ ಇಡ್ಲಿ ಅಂತಿದಿ? ದೋಸೆ, ಉಪ್ಪಿಟ್ಟು, ಚಪಾತಿ ಏನಾರ ಕೇಳಿ ಬೇರೆ. ಈಗಂತೂ ಹೇಳಲೇಬೇಕು, ಐ ಲವ್ ಯು. ಅದೇ ಐ ಲವ್ ದಟ್ ಗಿಟ್ ಎಲ್ಲ ಬೇಡ, ಟೆಲ್ ಮಿ ಯು. ಯು. ಓಕೆನಾ?
ಸರಿ, ಸಂಜೆ ಸಿಗೋಣ. ಇಲ್ಲ ನಿಮ್ಮ ಮ್ಯಾನೇಜರ್ ಬಿಡುವು ಕೊಟ್ರೆ ಒಂದು ಕಾಲ್ ಮಾಡು. ಓಕೆ, ಬಾಯ್. ಏನಂದ್ರು ಸಂಜೆ ಮುಂದೆ ಸಪ್ಪನ್ನೋಕೆ ರನ್ನಿಕ್ಕೆ ಹೇಗಿತ್ತು ಅವರವರೇ. ತುಂಬಾ ಹೊತ್ತಾಯ್ತಾ ಬಂದು? ಸಾರಿ, ಕಾಯಿಸ್ಬಿಟ್ಟೆ. ಯಾಕೆ ಸರ್ ರಜಾ ಹಾಕ್ಸಿದ್ರಿ? ರಜಾ ಹಾಕ್ಸಿ. ಸುಧಾ ಮೇಡಮ್ ಸಂಬಳ ಕಟ್ ಮಾಡ್ತಾರೆ. ಬಡೂರು ಸ್ವಾಮಿ ನಾವು. ಅಟೆಂಡೆನ್ಸ್ ಲಿಸ್ಟು ಅವರೇ ತಯಾರು ಮಾಡೋದು. ನಿನ್ಗೆ ನನ್ನ ಫ್ರೆಂಡ್ಶಿಪ್ ಮುಖ್ಯನೋ ಕಟ್ಟಾಗೋ ದುಡ್ಡು ಮುಖ್ಯನೋ? ನೀವು ಸರ್, ನೀವಿದ್ರೇನೆ ಕೆಲಸ ಸಂಬಳ ಎಲ್ಲಾನು. ಎಲ್ಗೋಗಿದ್ರಿ? ಜಾನ್ವಿ ಮನೆಗೆ ಹೋಗಿದ್ರಾ? ಶ್ರೀ, ನೀನ್ ಯಾವಾಗಲೂ ಮದುವೆ ಆಗೋದು ಅಂತ ಕೇಳ್ತಿದ್ಯಲ್ಲ. ನಾನು ಯಾವತ್ತೂ ನಿಮ್ಮನ್ನ ಹೀಗೆ ಏಕವಚನದಲ್ಲಿ ಮಾತಾಡ್ಸಿಲ್ಲ. ಆಯ್ತು, ನೀನ್ ಅವತ್ತು ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಿದ್ದೀನಿ. ಜಾನು ಮನೆಗೆ ಹೋಗಿದ್ದೆ. ಜಾನು ನಾ ಮದುವೆ ಆಗ್ತೀನಿ ಅಂದೆ. ತುಂಬಾ ಸಂತೋಷ ಪಟ್ರು ಅವ್ರ ತಂದೆ. ನನಗೂ ಅಷ್ಟೇ ತುಂಬಾನೇ ಖುಷಿ ಆಯ್ತು. ಸದ್ಯದಲ್ಲೇ ಮದುವೆ ನಂದು. ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್. ಆಫೀಸಲ್ಲಿ ಮ್ಯಾನೇಜರ್ ಆಗ್ಬೇಕು ಅನ್ನೋ ಕನ್ಸಿತ್ತು, ಅದಂತೂ ಆಗ್ಲಿಲ್ಲ. ನಿಮ್ ಮದುವೆಯಲ್ಲಿ ಮ್ಯಾನೇಜರ್, ಉಸ್ತುವಾರಿ ಸಚಿವ ಎರಡೂ ನಾನೇ. ಈ ಎರಡು ಕನ್ಸು ತೀರ್ಸ್ಕೊಂಡ್ಬಿಡ್ತೀನಿ. ಬರ್ತೀನಿ ಸರ್. ಎಲ್ಲಿಗೋ? ಸ್ವೀಟ್ ಹಂಚಕ್ಕೆ. ಆಫೀಸಿಗೆ ರಜಾ ಹಾಕ್ಸಿದೀರಾ, ಆ ಕೆಲಸ ಅಂತೂ ಇಲ್ಲ, ಈ ಕೆಲಸ ಯಾರು ಮಾಡ್ತೀನಿ. ತಾಗಿಸ್ಕೊಳ್ಳೋ ನಂದು. ನನಗೆ ಸಂತೋಷ ಆದ್ರೆ ನನಗಿಂತ 10% ಸಂತೋಷ ಪಡೋ ನಿನ್ನಂತ ಫ್ರೆಂಡ್ ಸಿಕ್ಕಿರೋದು ನನ್ನ ಅದೃಷ್ಟ. ಆದ್ರೆ ಸ್ವಲ್ಪ ದಿನ ಎಲ್ಲ ಹದಕ್ಕೆ ಬರೋವರೆಗೂ ಮನಸ್ಸಲ್ಲಿ ಸಂಭ್ರಮ ಪಡು. ಸದ್ಯಕ್ಕೆ ಸ್ವೀಟ್ ಹಂಚೋದು ಬೇಡ. ಸರ್, ಗಾಡಿ ಟರ್ನ್ ಮಾಡೋ ಮೊದಲು ಇಂಡಿಕೇಟರ್ ಹಾಕ್ಬೇಕಾ, ಗಾಡಿ ಟರ್ನ್ ಮಾಡಿದ್ಮೇಲೆ ಇಂಡಿಕೇಟರ್ ಹಾಕ್ಬೇಕಾ? ಸಂಭ್ರಮ ಪಡಬೇಕು ಅಂತಿದೆ, ಸಂಭ್ರಮ ಪಡ್ತೀನಿ. ಈ ವಿಷಯದಲ್ಲಿ ನೀವು ನನ್ನ ಬಾಸ್ ಅಲ್ಲ. ಹದಕ್ ಬರ್ಬೇಕಾಗಿರೋದು ಮೈಸೂರು ಪಾಕು, ಜಹಾಂಗೀರು. ಬಾಯ್. ಏನಂತ ನಿಂತ್ಕೊಳ್ಳೋ. ಅರ್ಥ ಮಾಡ್ಕೋ ಗೆಳೆಯ. ನಿನ್ ಮನ್ಸು ನನಗೆ ಅರ್ಥ ಆಗತ್ತೆ. ಹಾಗೆ ನೀನು ಕೂಡ ನನ್ನ ಮನ್ಸು ಅರ್ಥ ಮಾಡ್ಕೋ. ಯಾಕೆ ಮೂಡಿಲ್ಲ? ಜಾನ್ವಿ ಅವರು ಸದ್ಯಕ್ಕೆ ಮಗು ಬೇಡ ಅಂದ್ರ ನನ್ನ ಹೆಂಡ್ತೀನಿ ಹೆಂಗೆ ನಾನು ಎದುರಿಸ್ಬಿಟ್ಟೆ. ಟ್ರಾನ್ಸ್ಫರ್ ಆಗತ್ತೆ, ಲಡಾಖಿಗೆ 1 ವರ್ಷ ಬರಲ್ಲ ಅಂತ ಒಪ್ಕೊಬಿಟ್ಲು. ನೀವು ಹಾಗೆ ಬಿಸ್ನೆಸ್ ಟ್ರಿಪ್ ಮೇಲೆ ಅಮೆರಿಕ ಹೋಗ್ತೀನಿ ಅಂತ ಹೇಳ್ಬಿಡಿ. ಇರಿಟೇಟ್ ಮಾಡ್ಬೇಡ್ವೋ. ಯಾಕೆ ಸರ್, ಯಾಕೆ ಡಲ್ ಆಗ್ಬಿಟ್ರಿ? ಕಲ್ಯಾಣಿ ಬಗ್ಗೆ ಎಲ್ರಿಗೂ ಅಪನಂಬಿಕೆ ಇದೆ. ಫಸ್ಟ್ ಅದನ್ನು ಸರಿ ಮಾಡ್ಕೋಬೇಕು. ನಂಬಿಕೆಯನ್ನು ಮಂಟಪದಲ್ಲಿ ಮದುವೆ ಆಗಬೇಕು ಅಲ್ವಾ? ನಾನು ಕಲ್ಯಾಣಿ ಫ್ರಾಡು, ನಾನು ಪ್ರಾಮಾಣಿಕ ಅಂತ ಪ್ರೂವ್ ಆಗಬೇಕು. ಅದನ್ನು ಕೇಳಿ ಮನೇಲಿ ಎಲ್ರಿಗೂ ಸಂತೋಷ ಆಗಬೇಕು. ಮನ್ಸಾರೆ ಹರಿಸ್ಬೇಕು. ಅಮ್ಮಂದಿರ ಆಶೀರ್ವಾದದ ಮಧ್ಯೆ ಸಂಭ್ರಮಿಸ್ಬೇಕು. ಅಲ್ಲಿವರೆಗೂ ನೋ ಸಂಭ್ರಮ. ಅಲ್ಲ, ಈ ಶನಿ ಹೇಗೆಲ್ಲ ಹೆಗಲೇ ಇರುತ್ತೆ ಅಲ್ವಾ? ಈ ಕಲ್ಯಾಣಿ ವಿಷಯ ಏನ್ ಮಾಡೋದು? ಹಲೋ ಕಲ್ಯಾಣಿ, ಐ ಆಮ್ ಗುಡ್. ಹೌ ಅಬೌಟ್ ಯು? ಟೇಕ್ ರೆಸ್ಟ್. ಜರ್ನಿಯಿಂದ ಸುಸ್ತಾಗಿರ್ಬೇಕಲ್ವಾ? ನೀನು ಎಲ್ಲಿರ್ತೀಯ ಅಲ್ಲೇ ಸಿಗೋಣ. ಓಕೆ, ಫೈನ್, ಬಾಯ್. ಕಲ್ಯಾಣಿ ಊರಿಗೆ ಬಂದಿದ್ದಾಳಂತೆ. ಅವಳು ಅಜ್ಜಿ ಬರ್ಲಿ ಅವಳು. ಅಲ್ಲ ಸರ್, ನೀವ್ಯಾಕೆ ಅವಳಿಗೆ ಫೋನ್ ಮಾಡಕ್ ಹೋಗ್ತೀರಾ? ನಂದು ಆರೋಗ್ಯ ಸರಿ ಇಲ್ದಿದ್ದಾಗ ಡಾಕ್ಟರ್ ಹತ್ರ ಹೋಗಿ ಆರೋಗ್ಯ ಸರಿ ಮಾಡ್ಕೋತೀವೋ ಇಲ್ಲ ಹಾಗೆ ಇರ್ತೀವೋ? ನಿಮಗೆ ಯಾಕೆ ಹೇಳಿದೆ ಅಂದರೆ, ನನಗೆ ಸುಳ್ಳು ಹೇಳೋ ಅಭ್ಯಾಸನೇ ಇಲ್ಲ. ಅನ್ಸಿದ್ದನ್ನ ಬಡಬಡ ಅಂತ ಹೇಳ್ಬಿಡ್ತೀನಿ. ತಪ್ಪು ತಿಳ್ಕೊಬೇಡಿ. ಹೇಳಿದ್ದು ಒಳ್ಳೇದೇ ಆಯಿತು. ಅದರಲ್ಲೂ ನನಗೆ ಹೇಳಿದ್ದು ತುಂಬ ಒಳ್ಳೇದಾಯಿತು. ನಿಮ್ಗೆ ಯಾಕೆ ಹೇಳಿದೆ ಅಂದರೆ, ನೀವು ದೊಡ್ಡವರು, ಸಂಸಾರ ಅಂದ್ರೇನು, ಅದನ್ನು ಹೇಗೆ ಹಿಡಿದಿಟ್ಕೊಳ್ಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ಚಿಕ್ಕವ್ರು ತಪ್ಪು ಮಾಡಿದ್ರೆ ಕ್ಷಮಿಸೋ ಔದಾರ್ಯ ಇರೋರು ನೀವು. ಜಾಹ್ನವಿ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾಳೆ. ಇಲ್ಲೇನು ಕೊರತೆ ಇದೆ ಹೇಳಿ? ಅವಳಿಗೇನು ಬೇಕೋ ಎಲ್ಲ ಇಲ್ಲೇ ಇದೆ. ಅದಕ್ಕೋಸ್ಕರ ಬೇರೆ ಯಾವನ ಹಂಗೂ ಬೇಕಾಗಿಲ್ಲ. ಸರಿ ಹೋಗ್ತಾಳೆ ರೀ. ಎಷ್ಟು ವರ್ಷ ಅಂತ ಇವನ್ ಬಿಟ್ಟು ಅವನ್ ಬಿಟ್ಟು ಮಗದಬ್ಬ ಅಂತ ಹೇಳಿ ಸುತ್ತಾಳೆ ಹೇಳಿ ಅಲ್ವಾ? ಇದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ದಯವಿಟ್ಟು ಹಾಗೆ ಹೇಳ್ಬಿಡಿ.
ನೀವು ಕ್ಷಮಿಸ್ಲೇಬೇಕು. ಮಕ್ಕಳ ಭವಿಷ್ಯ ಮುಖ್ಯ ಅಲ್ವಾ? ಹಿಂದೆ ಮಾಡಿದ ತಪ್ಪು ಮುಂದೆ ಅವ್ರಿಗೆ ಮುಳುವಾಗಬಾರ್ದು. ನೀವೇ ದಾರಿ ದೀಪ ಆಗಬೇಕು. ನಮ್ಮನೆ ದೀಪನ ನಿಮ್ಮನೆ ಬೆಳಗೋದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ. ಅದನ್ನು ಶುದ್ಧೀಕರಿಸಿ ದೇವ್ರ ಮನೇಲಿ ಇಟ್ಕೋತಿರೋ ಇಲ್ಲ ಬೀದಿ ಬಾಗ್ಲಲ್ಲಿ ಇಟ್ಕೋತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಅವಳು ನಿಮ್ಮನೆ ಸೇರಿದ್ಮೇಲೆ ನಾನು ನಿಶ್ಚಿಂತೆಯಿಂದ ಕಣ್ಣು ಮುಚ್ತೀನಿ. ನಾನು ಈ ಮನೆಗೆ ಬಂದಾಗ್ನಿಂದ ಇವಳನ್ನ ಕಾಯೋದೇ ನಂಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ರೀ. ಆಗಲೇ ಬುದ್ಧಿ ಹೇಳ್ಬೇಕಲ್ವಾ ನೀವು? ಕೇಳ್ತಾಳ? ತಾಯಿ ಇಲ್ದು ಹುಡುಗಿ, ಮುದ್ದು, ಎಷ್ಟೇ ಆಗಲಿ ನಾನು ಮಲ್ತಾಯಿ, ನನ್ನ ಮಾತು ಕೇಳ್ತಾಳ? ಇರಲಿ ಬಿಡಿ. ನೀವು ಹೇಳಿ ಕಳಿಸ್ದಾಗ ನಾನು ನಮ್ಮ ಮನೆಯವರು ಬರ್ತೀವಿ. ನಿಶ್ಚಿತಾರ್ಥದ ದಿನ ಗೊತ್ತು ಮಾಡೋಣ. ನಮ್ಮ ಪರಿಸ್ಥಿತಿ ಏನು ಅಂತ ನಿಮಗೂ ಗೊತ್ತು. ಆದರೂ ನಿಮ್ಮಂಥವ್ರ ಸಂಬಂಧ ಬೆಳೆಸ್ತಿರೋದು ನಮ್ಮ ಪುಣ್ಯ ರೀ. ನಮ್ಮ ಶಕ್ತಿ ಮೀರಿ ಮದುವೆ ಮಾಡಿಕೊಡ್ತೀವಿ. ಬರಲಾ? ಲಲಿತಾ ಮಾಲತಿ ಅವ್ರ ಹತ್ರ ನಾನೇ ಕುಂಕುಮ ಇಸ್ಕೊಂಡು ಹೋಗ್ತೀನಿ. ಪಾಪ ನೀವು ಯಾಕೆ ಎದ್ದು ಬಾಗ್ಲವರೆಗೂ ಬರ್ತೀರಾ? ಬರ್ತೀನಿ, ನಿಮ್ಮ ಚಿಂತೆ ನಿಮಗೆ. ಬರ್ತೀನಿ.